ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಕೆಸಿಇಟಿ ಕೌನ್ಸಿಲಿಂಗ್ ಬಗ್ಗೆ ಕೇಳಿರುವಂತಹ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ತಿಳಿದುಕೊಳ್ತಿದ್ದೀವಿ. ಮೊದಲನೇ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ಇದೇ ರೀತಿ ಪ್ರಶ್ನೆಯನ್ನ ತುಂಬಾ ವಿದ್ಯಾರ್ಥಿಗಳು ಕೇಳಿದ್ರು. ನನ್ನ ರ್ಯಾಂಕ್ ಏನಿದೆ ಈಗ 1 lakh ಪ್ಲಸ್ ಇದೆ, 2 lakh ಪ್ಲಸ್ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದೀನಿ, ನಂತರ 3 lakhಗೆ ತುಂಬಾ ಹತ್ತಿರದಲ್ಲಿದೆ ನನ್ನ ರ್ಯಾಂಕ್. ಈಗ ಕೆಸಿಇಟಿ ಕೌನ್ಸಿಲಿಂಗ್ ಅಲ್ಲಿ ನನಗೆ ಸೀಟ್ ಸಿಗದೆ ಇದ್ರೆ ಮುಂದಿನ ವರ್ಷ ಕೆಸಿಇಟಿ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ ವಿದ್ಯಾರ್ಥಿಗಳು ಕೇಳಿದ್ರು. ಇದಕ್ಕೆ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ, ಈಗ ನಿಮಗೆ 1 lakh ಪ್ಲಸ್ ಇದ್ರೂ ಕೂಡ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಸೀಟ್ ಅಲಾಟ್ಮೆಂಟ್ ಏನಿದೆ ಅದು ಹಲವಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವಿದ್ಯಾರ್ಥಿಗಳ ಕೆಟಗರಿ, ನಂತರ ಕೋಟಾ, ಯಾವ ಕೋಟಾ ವಿದ್ಯಾರ್ಥಿಗಳಿಗಿದೆ, ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಮೇಲೆ ಸೀಟ್ ಅಲಾಟ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ಸೊ ಸೀಟ್ ಸಿಗಬಹುದು, ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಈಗ ವಿದ್ಯಾರ್ಥಿ ಕೇಳಂತ ಪ್ರಶ್ನೆ ಅಂತಂದ್ರೆ, ಅಕಸ್ಮಾತ್ ಸೀಟ್ ಸಿಗದೆ ಇದ್ರೆ, ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ, ಹಾಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲೂ ಕೂಡ ಈ ವರ್ಷ ಸೀಟ್ ಸಿಕ್ಕಿಲ್ಲ ಅಂತ ಟೈಮಲ್ಲಿ ಮುಂದಿನ ವರ್ಷ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ ಕೇಳಿದ್ರು. ಪಾರ್ಟಿಸಿಪೇಟ್ ಮಾಡಬಹುದು. ಅಂದ್ರೆ ಈಗ ಕೆಸಿಇಟಿ 2025 ಅಪ್ಲಿಕೇಶನ್ ಕರೀತಾರೆ, ಅವಾಗ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ, ಕೆಸಿಇಟಿ 2025 ಬರಿಬೇಕಾಗತ್ತೆ. ಅದೆಲ್ಲ ಆದ್ಮೇಲೆ ಕೆಸಿಇಟಿ 2025 ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರೆ. ಆ ರ್ಯಾಂಕ್ ಪ್ರಕಾರ ನೀವು 2025 ಕೆಸಿಇಟಿ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನಂತರ ವಿದ್ಯಾರ್ಥಿಗಳು ಮತ್ತೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಏನಂತ ಹೇಳಿದ್ರೆ, ನಾನೀಗ PUC 3ನೇ ಬೋರ್ಡ್ ಎಕ್ಸಾಮ್ ಅನ್ನ ಬರಿತಾ ಇದ್ದೀನಿ. ಮೊದಲನೇ ಬೋರ್ಡ್ ಎಕ್ಸಾಮ್ ಕೂಡ ಫೇಲ್ ಆಗಿದ್ದೆ, 2ನೇ ಬೋರ್ಡ್ ಎಕ್ಸಾಮ್ ಕೂಡ ಫೇಲ್ ಆಗಿದ್ದೆ. ಇದುವರೆಗೆ PUC ಎಕ್ಸಾಮ್ ಪಾಸ್ ಆಗಿಲ್ಲ. ಈಗ 3ನೇ ಬೋರ್ಡ್ ಎಕ್ಸಾಮ್ ಬರಿತಾ ಇದ್ದೀನಿ, ಅದರಲ್ಲಿ ಪಾಸ್ ಆದ್ರೆ ಕೆಸಿಇಟಿ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ ಕೇಳಿದ್ರು. ಮಾಡಬಹುದು. ಆದ್ರೆ ಕೆಸಿಇಟಿ ಮೊದಲನೇ ರೌಂಡ್ ಏನಿದೆ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅದು ಮುಗಿದಿರುತ್ತೆ. ಅದರ ನಂತರದ ರೌಂಡ್ಸ್ ಏನಿರುತ್ತೆ, ಸೆಕೆಂಡ್ ರೌಂಡ್ ಆಗಿರ್ಬೋದು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶವನ್ನ ನಾವು ಕೆದವರು ನೀಡಬಹುದು. ಬಟ್ ಇದುವರೆಗೆ ಕನ್ಫರ್ಮ್ ಇಲ್ಲ, ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಕೊಡ್ತಾರಾ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ ಅಂತ ಇದುವರೆಗೆ ಕನ್ಫರ್ಮ್ ಇಲ್ಲ. ಬಟ್ ಈ ವರ್ಷದ ಕೌನ್ಸಿಲಿಂಗ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ನಂತರ ಯಾವ ರೌಂಡ್ ಅಲ್ಲಿ ಅಂತ ನಮ್ಮ ಕೆದವರು ಮುಂದೆ ಇನ್ಫಾರ್ಮೇಶನ್ ಕೊಡ್ತಾರೆ, ಆವಾಗ ಹೇಳ್ತೀನಿ. ನಂತರ ಬೇಡ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.